ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೋಡ್ ರಿಮೆಂಬರ್. ನಾನು ನಿಮ್ಮ ಭರತ ಮಾತಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಎಕ್ಸೈಟೆಡ್ ಆಗಿ ವೆಯ್ಟ್ ಮಾಡ್ತಾಯಿದ್ದೀನಿ. ಏನಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ ಅಂದರೆ, ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೆ. ಆ ಪ್ರಾಡಕ್ಟು ಇನ್ನೊಂದು 5 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದ್ದಾರೆ ಫೆಡೆಕ್ಸ್ ಅವರು. ಇನ್ನು 10 ಮಿನಿಟ್ಸಲ್ಲಿ ಬಂದುಬಿಡ್ತಾರೆ. ಸೊ ಅದಕ್ಕೆ ಒಂದು ಕ್ಯೂರಿಯಾಸಿಟಿಯಲ್ಲಿ, ಒಂದು ಖುಷಿಯಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ನಿಮಗೂ ಕೂಡ ಒಂದು ಖುಷಿ ವಿಚಾರ ಏನು ಅಂದರೆ, ಕೊನೆಗೂ ಆ್ಯಕ್ಷನ್ ಕ್ಯಾಮ್ರಾನ ಆರ್ಡ್ರ್ ಮಾಡಿದ್ದೀನಿ. ನಂದು 8 ಮಂತ್ಸ್ ಏನೋ ಆಯಿತು, ಆಲ್ಮೋಸ್ಟ್ ಒಂದು 10 ಮಂತ್ಸ್ ಏನೋ ಆಯ್ತಪ್ಪ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ. ಅವಾಗಿಂದ ಒಂದು ಭಯಕ್ಕೆ, ಒಂದು ಆಸೆ ಇತ್ತು, ಆ್ಯಕ್ಷನ್ ಕ್ಯಾಮ್ರಾ ತೊಗೋಬೇಕು, ಯೂಸ್ ಮಾಡಬೇಕು ಮೋಟೋ ಬ್ಲಾಗಿಂಗ್ಗೆ ಅಂತ. ಸೊ ಅವಾಗಿಂದ ಆಗಿರಲಿಲ್ಲ, ಯಾಕಂದರೆ EMI ಕಟ್ತಾಯಿದ್ದೆ ಬೈಕ್ದು, ಮತ್ತು ಒಂದು ಜಾಕೆಟ್ ಆಗಲಿ ಪ್ಯಾಂಟ್ ತೊಗೊಂಬಿಟ್ಟೆ, ರೈಡಿಂಗ್ ಪ್ಯಾಂಟ್ಸ್ ಎಲ್ಲ. ಸೊ ಅದರಿಂದ ತೊಗೊಳಕ್ಕಾಗಿರಲಿಲ್ಲ. ಈಗ ಫೈನಲಿ ಆರ್ಡ್ರ್ ಮಾಡಿ ತೊಗೊಂಡಿದ್ದೀನಿ. ಬರ್ತಾಯಿದೆ, ಇನ್ನೂ ತೊಗೊಂಡಿಲ್ಲ. ಸೊ ಅದಕ್ಕೆ ಒಂದು ವೆಯ್ಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಸ್ವಲ್ಪ ಅಮೌಂಟ್ ಶಾರ್ಟೇಜ್ ಇದೆ, ಫ್ರೆಂಡ್ಗೆ ಹೇಳಿದ್ದೀನಿ. ಅವ್ರು ಬರೋಷ್ಟೊತ್ತಿಗೆ ಬಂದುಬಿಡುತ್ತೆ ಅಮೌಂಟು. ಈ ಒಂದು ಆ್ಯಕ್ಷನ್ ಕ್ಯಾಮ್ರಾ ಬರೋ ಅಷ್ಟರಲ್ಲಿ ಈ ಒಂದು ವೀಡಿಯೋ ನೋಡ್ಕೊಂಬಂದ್ಬಿಡಿ. ಈ ವಿಡಿಯೋ ಏನು ಅಂದರೆ, ನಾನು ಯೂಟ್ಯೂಬ್ ಬ್ಲಾಗಿಂಗ್ಗೆ, ಮೋಟೋ ಬ್ಲಾಗಿಂಗ್ಗೆ ಕ್ಯಾಮ್ರಾನ ಹೆಲ್ಮೆಟ್ಗೆಲ್ಲ ಮೌಂಟ್ ಮಾಡಿಕೊಂಡು ಯೂಸ್ ಮಾಡ್ತಾಯಿದ್ದೆ. ಸೊ ಅದನ್ನು ಯಾವ ರೀತಿ ಮಾಡಿದೆ ಅನ್ನೋದು ಕೂಡ ಒಂದ್ಸರಿ ನೋಡಿಬಿಡಿ. ವಿಡಿಯೋ ನೋಡಿದ್ರಲ್ಲ, ಸೊ ದಯವಿಟ್ಟು ಯಾರು ಕೂಡ ಹೆಲ್ಮೆಟ್ಗೆ ಈ ಥರ ಹೋಲೆಲ್ಲ ಇಟ್ಟು ಮೌಂಟ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನಾನಂತೂ ಆಗ ಒಂಥರ ಜೋಶಲ್ಲಿದ್ದೆ. ಸೊ ಈ ಥರ ಎಲ್ಲ ಆಟ ಆಡಿಬಿಟ್ಟೆ. ಸೊ ನೀವು ಯಾರು ಮಾಡಬೇಡಿ, ತುಂಬಾ ಡೇಂಜರು. ಯಾಕಂದರೆ ಒಂದು ಹೆಲ್ಮೆಟ್ ಸೇಫ್ಟಿಯಲ್ಲಿ ಆಟ ಆಡ್ತಾ ಇದ್ದೀವಿ. ಆ ಥರ ಎಲ್ಲ ಒಂದು ಚಿನ್ನ ಪಾರ್ಟ್ ಏನಿದೆ, ಅದು ಹೋಲೆಲ್ಲ ಇಟ್ಟಾಗ ಇಟ್ಸ್ ನಾಟ್ ಗುಡ್. ಬಟ್ ನಾನು ಮಾಡಿಬಿಟ್ಟೆ. ನಾನು ತಪ್ಪನ್ನ ನೀವು ಮಾಡಬೇಡಿ. ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ. ಯಾಕಂದರೆ ಎಷ್ಟೊಂದು ಜನ ಕೇಳಿದ್ರಿ ನೀವು, ಮೋಟೋ ವ್ಲಾಗಿಂಗ್ ಸೆಟಪ್ ತೋರಿಸಿ ಏನು ಯೂಸ್ ಮಾಡ್ತೀರಾ ಹಂಗೆ ಆ ಥರ ಎಲ್ಲ ರಿಪ್ಲೈ ಮಾಡಿರಲಿಲ್ಲ. ಆ್ಯಂಡ್ ಆಲ್ಸೋ ಅದನ್ನೆಲ್ಲೋ ತೋರಿಸಿರಲಿಲ್ಲ. ಸೊ ಈಗ ಕೊನೆಗೆ ಹೆಂಗೋ ಆ್ಯಕ್ಷನ್ ಕ್ಯಾಮ್ರಾ ಬರ್ತಾ ಇದೆಯಲ್ಲ ಅಂದ್ಬಿಟ್ಟು, ಯಾವ ಒಂದು 8 ಮಂತ್ಸ್ 9 ಮಂತ್ಸ್ ಬ್ಯಾಕ್ ರೆಕಾರ್ಡ್ ಮಾಡಿದ್ದು ಒಂದು ವೀಡಿಯೋ ಇತ್ತಲ್ಲ, ಅದನ್ನು ತೋರಿಸ್ತಾ ಇದ್ದೀನಿ. ಈ ಥರ ಎಲ್ಲ ಮೌಂಟ್ ಮಾಡಿಕೊಂಡು ಆ ಫೋನ್ನ ಎಷ್ಟು ಸರಿ ಬೀಳ್ಸ್ಬಿಟ್ಟಿದ್ದೋ ನನಗೆ ಗೊತ್ತಿಲ್ಲ. ರೀಸೆಂಟಾಗಿ ನೀವು ಗೋವಾ ವೀಡಿಯೋ ನೋಡಿದ್ರೆ, ಗೋವಾ ವೀಡಿಯೋ ಕೂಡ ಮೆನ್ಷನ್ ಮಾಡಿದ್ದೀನಿ, ಫೋನ್ ಬಿದ್ದು ಪುಡಿ ಆಗೋಗಿತ್ತು ಅಂತ. ಅದಾದಮೇಲೆ 2,000 ಕೊಟ್ಟು ರೆಡಿ ಮಾಡಿಸಿದ್ರು ಕೂಡ ತಿರ್ಗಾ ಬಿದ್ದೋಗಿ ಫೋನು. ಅದು ಇವಾಗಲೂ ಕೂಡ ಎಲ್ಲ ಸ್ಕ್ರ್ಯಾಚಸ್ ಆಗಿದೆ. ಅದಕ್ಕೆ ಯಾಕೆ ರಿಸ್ಕ್ ತೊಗೊಳೋದು, ನಾನೇನೋ ಮಾಡಿಬಿಟ್ಟೆ, ನೀವು ಮಾಡೋಕ್ಕೆ ಹೋಗ್ಬಿಡಿ. ಥ್ಯಾಂಕ್ ಯು ಸರ್. ಓಕೆ, ಆ್ಯಕ್ಷನ್ ಕ್ಯಾಮ್ರಾ ಬಂದಾಗಿದೆ ಆ್ಯಂಡ್ ತುಂಬಾ ಖುಷಿಯಾಗಿದ್ದೀನಿ. ಇದನ್ನು ನಾನು ಡಿಸೈನ್ ಇನ್ಫೋ ವೆಬ್ಸೈಟಲ್ಲಿ ಆರ್ಡ್ರ್ ಮಾಡಿದ್ದು. 19,400 ಏನೋ ಆಯಿತು. 1% ಚಾರ್ಜ್ ಮಾಡಿದ್ರು ಕ್ಯಾಶ್ ಆನ್ ಡೆಲಿವರಿಗೆ. ಇದನ್ನು ಅಮೆಝಾನು ಮತ್ತು ಫ್ಲಿಪ್ಕಾರ್ಟಲ್ಲೆಲ್ಲ ಚೆಕ್ ಮಾಡಿದಾಗ ಆಲ್ಮೋಸ್ಟ್ 1,000 ಏನೋ ಜಾಸ್ತಿ ಇತ್ತು. ಸರಿ, 1,000 ಕೂಡ ಇಂಪಾರ್ಟೆಂಟ್ ಅಲ್ವಾ ಅಂದ್ಬಿಟ್ಟು ನಾನು ಡಿಸೈನ್ ಇನ್ಫೋ ವೆಬ್ಸೈಟಲ್ಲಿ ಆರ್ಡ್ರ್ ಮಾಡಿದೆ. ಬಟ್ ಆರ್ಡ್ರ್ ಮಾಡಬೇಕಾದ್ರೂ ಕೂಡ ನನಗೊಂದು ಸ್ವಲ್ಪ ಕನ್ಸರ್ನ್ ಇತ್ತು. ಯಾಕಂದರೆ ಫಸ್ಟ್ ಟೈಮು ಅಮೆಝಾನು ಫ್ಲಿಪ್ಕಾರ್ಟ್ ಎಲ್ಲ ಬಿಟ್ಟು, ಒಂದು ಟ್ರಸ್ಟೆಡ್ ವೆಬ್ಸೈಟ್ಸ್ನೆಲ್ಲ ಬಿಟ್ಟು ಈ ಥರ ಒಂದು ಅನ್ನೋನ್ ಡಿಸೈನ್ ಇನ್ಫೋ ವೆಬ್ಸೈಟಲ್ಲಿ ಆರ್ಡ್ರ್ ಮಾಡ್ತಾಯಿದ್ದೀನಿ. ಆವಾಗ ನಾನು ಕೂಡ ಸ್ವಲ್ಪ ಟೆನ್ಸ್ಡ್ ಆಗಿದೆ. ಯಾಕಂದರೆ 20,000 ಈಸ್ ನಾಟ್ ಅ ಸ್ಮಾಲ್ ಅಮೌಂಟ್. ನನಗೊಂದು ಅದು ಸ್ಮಾಲ್ ಅಮೌಂಟ್ ಅಲ್ಲ. ಸೊ ಆದ್ದರಿಂದ ಒಂದು ಕಾಲ್ ಮಾಡೋದಾಗಲಿ ಅವ್ರಿಗೆ, ಆ ವೆಬ್ಸೈಟ್ ಅವ್ರಿಗೆ ಚಾಟ್ ಮಾಡೋದಾಗಲಿ, ಇವೆಲ್ಲ ಮಾಡಿ ಗುರು ಜೆನ್ಯೂನ ಪ್ರಾಡಕ್ಟು ಹಾಗೆಲ್ಲ ಕೇಳಿಕೊಂಡು ಆರ್ಡ್ರ್ ಮಾಡಿದ್ದು. ಅವರು ಕೂಡ ಹೇಳಿದ್ರು, ಏನಂದರೆ ರಿಟರ್ನ್ ಆಪ್ಷನ್ ಅವೈಲಬಲ್ ಇದೆ, 7 days ರಿಟರ್ನ್ ಮಾಡ್ಬೋದು, ರಿಪ್ಲೇಸ್ಮೆಂಟ್ ಮಾಡ್ಬೋದು ಅಂತೆಲ್ಲ ಅಂದಮೇಲೆ ನಂಗೆ ಸ್ವಲ್ಪ ಸಮಾಧಾನ ಆಯಿತು. ಈಗ DJI ರಿಲೀಸ್ ಆದಾಗ ಆಲ್ಮೋಸ್ಟ್ ಒಂದು $350 ಏನೋ ಇತ್ತು. $350ಗಿಂತ ಜಾಸ್ತಿನೇ ಇತ್ತು, ಎಕ್ಸಾಕ್ಟಾಗಿ ಅಮೌಂಟ್ ಗೊತ್ತಿಲ್ಲ. ಬಟ್ ಈಗ 2 years ಆದಮೇಲೆ $199 ಆಗಿದೆ. $199 ಅಂದರೆ 15,000. ಸೊ 15,000 ಆಗಿದೆ. ದಟ್ಸ್ ವೆರಿ ಕ್ರೇಜಿ. ನನಗಂತೂ ತುಂಬಾ ಖುಷಿ ಆಯಿತು. ಯಾಕಂದರೆ ಈಗ ನೆಕ್ಸ್ಟು DJI OSMO 2 ರಿಲೀಸ್ ಆದರೂ ಕೂಡ ಮಿನಿಮಮ್ ಅಂದರೆ 35,000-40,000 ಇರುತ್ತೆ. ಬಟ್ ಇಂಡಿಯಾಗೆ ಶಿಪ್ಮೆಂಟ್ ಇಲ್ಲ. ಸೊ ಆದ್ದರಿಂದ ನಾವು ಅಮೆಝಾನು, ಫ್ಲಿಪ್ಕಾರ್ಟು ಈ ಥರ ಒಂದು ವೆಬ್ಸೈಟ್ ಮೂಲಕ ನಾವು ಆರ್ಡರ್ ಮಾಡಬೇಕಾಗುತ್ತೆ. ಈಗ ಅಮೆಝಾನಲ್ಲಿ 20,000 ಪ್ಲಸ್ ಇದೆ. ಬಟ್ ಡಿಸೈನ್ ಇನ್ಫೋ ಆ್ಯಪಲ್ಲಿ ಆಗಲೇ ಹೇಳ್ದಂಗೆ 19,200 ಸಿಕ್ತು. ಸೊ ಅದರಿಂದ ಅದರಲ್ಲಿ ಆರ್ಡರ್ ಮಾಡಿದೆ. ಈ ವಿಡಿಯೋದಲ್ಲಿ ಜಸ್ಟ್ ಅನ್ಬಾಕ್ಸ್ ಮಾಡೋದು ಅಷ್ಟೇ. ಇನ್ನೊಂದು ವೀಡಿಯೋ ಮಾಡ್ತೀನಿ, ಅದರಲ್ಲಿ ರಿವ್ಯೂ ವೀಡಿಯೋ ಬಿಡ್ತೀನಿ. ಈಗ ಜಸ್ಟ್ ಅನ್ಬಾಕ್ಸ್ ಮಾಡೋದನ್ನು ಸ್ಟಾರ್ಟ್ ಮಾಡೋಣ. ಸ್ಯಾನಿಟೈಸ್ ಮಾಡಿಬಿಡೋಣ, ಯಾವುದಕ್ಕೂ ಇರಲಿ. ಕವರ್ನ ಜಾಸ್ತಿ ಕಿತ್ತಾಕೋದು ಬೇಡ. ಅಕಸ್ಮಾತ್ ಏನಾದರೂ ರಿಟರ್ನ್ ಮಾಡೋ ಪರಿಸ್ಥಿತಿ ಬಂದರೆ ಹೆಲ್ಪ್ ಆಗುತ್ತೆ. ರಿಟರ್ನ್ ಮಾಡೋ ಪರಿಸ್ಥಿತಿ ಬರೋದು ಬೇಡ. ಓಕೆ,
ಇವತ್ತು ಗ್ರಹಣ, ಸೂರ್ಯಗ್ರಹಣ. ಒಳ್ಳೇದೋ ಕೆಟ್ಟದ್ದೋ ಗೊತ್ತಾಗ್ತಾ ಇಲ್ಲ. ಒಳ್ಳೇದಾಗುತ್ತೆ ಅಂದ್ಕೊಂಡಿದ್ದೀನಿ. ಓಕೆ, ಇಲ್ಲಿ ಸೀಲಿದೆ. ಈ ಸೀಲ್ನ ಲೇಟೆಸ್ಟ್ ಬ್ರೇಕ್ ಇಟ್. ಜೈ ಆಂಜನೇಯ. ಓಕೆ, ಹಿಯರ್ ಇಸ್ ದ OSMO ಆ್ಯಕ್ಷನ್ ಕ್ಯಾಮ್ರಾ. 20,000 ರೂಪಾಯಿದು. ಓಕೆ, ದಿಸ್ ಇಸ್ ಹೌ ಇಟ್ ಲುಕ್ಸ್. ಆಲ್ರೆಡಿ ಒಂದು ಕೇಸ್ ಇದೆ. ನನ್ನ ಒಂದು ಲೈಫಲ್ಲಿ ಫಸ್ಟ್ ಕ್ಯಾಮ್ರಾ ತೊಗೋತಾ ಇರೋದು. ಯಾವುದೇ ಥರ ಕ್ಯಾಮ್ರಾ ಆಗಲಿ ಇದೆ ಫಸ್ಟು. ಓಕೆ, ಆ್ಯಂಡ್ ಇದರ ಜೊತೆಗೆ ಏನೆಲ್ಲ ಬಂದಿದೆ. ಓಕೆ, ಇದೇನಿದು? ಓಕೆ, ಇದೆಲ್ಲ ಮೌಂಟ್ಸ್ ಅನಿಸುತ್ತೆ. ಒಂದು ಚಾರ್ಜಿಂಗ್ ಕೇಬಲ್ ಇದೆ. ಚಾರ್ಜಿಂಗ್ ಕೇಬಲ್ಲು. ಓಕೆ, ಎಲ್ಲ ಮೌಂಟ್ಸು. ಒಂದು ಬ್ಯಾಟರಿ. ಒಂದು ಬ್ಯಾಟ್ರಿ. ಮತ್ತು ಇದೊಂದು ಲಾಕ್ ಮಾಡೋಕ್ಕೆ. ಸೊ ಇಷ್ಟು ಇದರಲ್ಲಿದೆ. ಅಲ್ಲ, ಮ್ಯಾನ್ಯುಯಲ್ಲು, ಪೇಪರು ಏನೋ ಕೊಟ್ಟೇ ಇಲ್ಲ. ಹೇಗೆ? ಹೌ ಇಸ್ ಇಟ್ ಪಾಸಿಬಲ್? ಒಂದು ಮ್ಯಾನ್ಯುಯಲ್ ಕೊಡ್ತಾರಲ್ವಾ, ಯಾವ ಥರ ಉಪಯೋಗಿಸ್ಬೇಕು, ಯಾವ ಥರ ಮೇಂಟೈನ್ ಮಾಡಬೇಕು ಅನ್ನೋ ಮ್ಯಾನ್ಯುಯಲ್ ಕೊಡ್ತಾರೆ. ಯಾಕೆ ಕೊಟ್ಟಿಲ್ಲ ಇವರು? ಓಕೆ, ಓ ಮೈ ಗಾಡ್, ಇಲ್ಲಿದೆ ಮ್ಯಾನ್ಯುಯಲ್ಲು. ಈ ಬಾಕ್ಸಲ್ಲಿರೋದ್ರಿಂದ ಗೊತ್ತಾಗಲಿಲ್ಲ. ಓಕೆ, ಇಲ್ಲಿದೆ ಮ್ಯಾನ್ಯುಯಲ್ ಇರಲೇಬೇಕಲ್ವಾ. ಇದೇನೋ ಕಾರ್ಡ್ ಕೊಟ್ಟಿದ್ದಾರೆ. ಆ್ಯಂಡ್ ಮ್ಯಾನ್ಯುಯಲ್ ಇಲ್ಲಿದೆ. OSMO ಆ್ಯಕ್ಷನ್ ಕ್ಯಾಮ್ರಾ. ಚಿಕ್ಕದಾಗಿದೆ ಬುಕ್ಕು, ಟೈನಿ ಬುಕ್, ಕ್ಯೂಟಾಗಿ. ಈ ಒಂದು ಆ್ಯಕ್ಷನ್ ಕ್ಯಾಮ್ರಾನ ರಿವ್ಯೂ ಮಾಡಿ ಇನ್ನೊಂದು ವೀಡಿಯೋ ಬಿಡ್ತೀನಿ. ಆ ವಿಡಿಯೋನ ಖಂಡಿತ ಎಲ್ಲರೂ ನೋಡಿ. ಆ್ಯಂಡ್ ಆಲ್ಸೋ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. DJI OSMO ಆ್ಯಕ್ಷನ್ ಕ್ಯಾಮ್ರಾ ಏನಿದೆ ಅದು ಒಂದು GoPro 8 ಮತ್ತು 7ಗೆ ಕಾಂಪೀಟ್ ಮಾಡುವಂಥ ಒಂದು ಕ್ಯಾಮ್ರಾ ಇದು. ನನ್ನ ಹತ್ರ ಮುಂಚೆ ಒಂದು ವಿವೋ ಫೋನ್ ಇತ್ತು, ಅದನ್ನು ಎಕ್ಸ್ಚೇಂಜ್ ಮಾಡಿ iPhone 6s ಕೊಡ್ತಾ ನಮ್ಮಣ್ಣ. ಸೊ ಅವ್ನಿಗೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. ಯಾಕಂದರೆ ಅವನೊಂದು iPhone ಕೊಡಿಸಿರಲಿಲ್ಲ ಅಂದರೆ ಆಲ್ಮೋಸ್ಟ್ ಒಂದು 52 ವೀಡಿಯೋಸನ್ನು ಮಾಡಿ ಯೂಟ್ಯೂಬಲ್ಲಿ. ಅಲ್ಲ, ಜಾಸ್ತಿ ಜನ ಸಬ್ಸ್ಕ್ರೈಬರ್ಸು ವ್ಯೂಸ್ ಇಲ್ಲದೇ ಇರ್ಬೋದು, ಬಟ್ ಇರೋರೆಲ್ಲ ಐ ರಿಯಲಿ ಅವರಿಗೆಲ್ಲ ಅವರು ಥ್ಯಾಂಕ್ ಯು ಸೊ ಮಚ್. ಯಾಕಂದರೆ ಒಂದು ನಿಮಿಷ ಬೇರೆಯವ್ರ ವೀಡಿಯೋ ನೋಡೋದು ಕೂಡ ಒಂದು ಇಂಟ್ರೆಸ್ಟ್ ಕೊಡೋದು ಕೂಡ ತುಂಬಾ ಮ್ಯಾಟ್ರ್ ಆಗುತ್ತೆ. ದೇ ಆರ್ ಸಪೋರ್ಟಿಂಗ್ ಮೀ ಆ್ಯಂಡ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ದೆಮ್. ಇದೇ ಥರ ಒಂದು ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ನಾನು ಕೂಡ ತುಂಬ ಒಳ್ಳೆ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಎಲ್ಲೋ ಇದ್ದೆ ನಾನು. ಓಕೆ, ಮೊಬೈಲು. ಸೊ iPhone 6s ಯೂಸ್ ಮಾಡ್ತಾಯಿದ್ದೀನಿ ಈಗ. ನಾನು ಏನು ರೆಕಾರ್ಡ್ ಮಾಡಿದ್ದೀನಿ ಒಂದು 52 ವೀಡಿಯೋಸ್ ಇಲ್ಲಿ ಗಂಟ ಎಲ್ಲ ಐಫೋನಲ್ಲೇ ಮಾಡಿರೋದು. ಸೊ ಅಕಸ್ಮಾತ್ ಏನೋ ಕ್ವಾಲಿಟಿ ಮತ್ತು ಕ್ಲಾರಿಟಿ ಎಲ್ಲ ಚೆನ್ನಾಗಿ ಬಂದರೆ ಅದು ಐಫೋನ್ಗೆ ಸೇರಿದ್ದು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ಲಾಕ್ಡೌನ್ ಎಲ್ಲ ಮುಗೀಲಿ, ಎಲ್ಲ ರೈಡ್ ಹೋಗೋಣ. ನಾನು ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಯಾರ್ಯಾರು ಇಂಟ್ರೆಸ್ಟ್ ಇದ್ದೀರಾ ಅದು ಕೂಡ ತಿಳಿಸ್ಕೊಡಿ, ಎಲ್ಲ ಒಟ್ಟಿಗೆ ಹೋಗೋಣ. ಥ್ಯಾಂಕ್ ಯು ಸೊ ಮಚ್. ಬಾಯ್.